ಇನ್ನು ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಆಟೋಗಳು ಸೂಪರ್ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿರುವಂತದ್ದು. ಬಸವೇಶ್ವರ ನಗರದಲ್ಲಿ ಇರುವಂತಹ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಇನ್ನು ಕಳೆದ 2-3 ದಿನದಿಂದ ಪರಿಸ್ಥಿತಿ ಬಿಗಡಾಯಿಸಿದೆ. ಗ್ಯಾಸ್ ಬಂಕ್ನ 2 ರಸ್ತೆಗಳಲ್ಲೂ ಕೂಡ ಕ್ಯೂ ನಿಂತಿರುವಂತದ್ದು. ಆಟೋ ಚಾಲಕರುಗಳು ಪರದಾಡ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿರುವಂತಹ ಗ್ಯಾಸ್ ಸ್ಟೇಷನ್ 1 ವಾರದಿಂದ ಬಂದ್ ಆಗಿದೆ. ಇನ್ನು ಎಲ್ಲಿ ಸಿಗ್ತಾ ಇದೆ ಅಂತ ಹುಡುಕಿಕೊಂಡು ಹೋಗ್ತಾ ಇರುವಂತದ್ದು. ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಲ್ತಾ ಇರುವಂತದ್ದು. ಬಸವೇಶ್ವರ ನಗರದಲ್ಲಿರುವಂತಹ ಗ್ಯಾಸ್ ಬಂಕ್ ಬಂದ್ ಆಗಿದೆ. 2 ರಸ್ತೆಯಲ್ಲೂ ಕೂಡ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಕ್ಯೂ ನಿಂತಿರುವಂತದ್ದು. ಬಸವೇಶ್ವರ ನಗರದಲ್ಲಿರುವಂತಹ ಗ್ಯಾಸ್ ಸ್ಟೇಷನ್ 1 ವಾರದಿಂದ ಬಂದ್ ಆಗಿದೆ ಗ್ಯಾಸ್ ಬಂಕ್. ಆದ್ರೂ ಕೂಡ ಕಾದು ಕ್ಯೂನಲ್ಲಿ ನಿಂತಿರುವಂತದ್ದು ಆಟೋ ಚಾಲಕರು 1 ವಾರದಿಂದ. ಇದು ಆಟೋ ಚಾಲಕರ ಪರಿಸ್ಥಿತಿ. ನಿಜಕ್ಕೂ ಕೂಡ ಆಟೋ ಚಾಲಕರು ಮಾತನಾಡ್ತಾ ಹೋದಂತೆ ಅವ್ರು ಹೇಳ್ತಾರೆ, ಅವ್ರ ಇಡೀ ಜೀವನ ಅವರು ದುಡಿಯುವಂತ 4 ಕಾಸು ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರಿಗೂ ಕೂಡ ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಅವರು ಬಾಡಿಗೆ ಕಟ್ಕೊಂಡು ಬೆಂಗಳೂರಿನಲ್ಲಿ ಜೀವನ ನಡೆಸಬೇಕಾಗಿರುತ್ತೆ ಅಥವಾ ಬೇರೆ ಯಾವುದಕ್ಕೂ ಹಣವನ್ನು ಒದಗಿಸ್ಬೇಕಾಗಿರುತ್ತೆ. ಎಲ್ಲದಕ್ಕೂ ಕೂಡ ಅವರು ಆಟೋ ಓಡಿದ್ರೆ ಅವ್ರ ಜೀವನ ಓಡುತ್ತೆ, ಇಲ್ಲ ನಿಂತಲ್ಲೇ ನಿಂತ್ಕೊಂಡಿರುತ್ತೆ. ಈಗ ಏನ್ ಮಾಡ್ಬೇಕು? ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಪರಿಸ್ಥಿತಿ ಬಂದಿದೆ. ಅಲ್ಲೊಬ್ರು ಮಾತನಾಡ್ತಾ ಹೇಳ್ತಾರೆ, ಕೇಂದ್ರ ನೋಡಿದ್ರೆ ರಾಜ್ಯದ ಮೇಲೆ ಹೇಳ್ತಾರೆ, ರಾಜ್ಯ ನೋಡಿದ್ರೆ ಕೇಂದ್ರದ ಮೇಲೆ ಹೇಳ್ತಾರೆ. ಇಲ್ಲಿ ಪರದಾಡ್ತಿರೋದು ಮಾತ್ರ ಮುಂದುವರಿತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಹೆಸರು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ರವಿಚಂದ್ರ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಸದ್ಯ ನಾನು ಬಸವೇಶ್ವರ ನಗರಲ್ಲಿರುವಂಥ ಒಂದು ಗ್ಯಾಸ್ ಬಂಕಲ್ಲಿದ್ದೀನಿ. ನೋಡ್ಬೋದು ಗ್ಯಾಸ್ ಸಿಗದೆ ಕ್ಲೋಸ್ ಆಗಿದ್ದಾವೆ. ಏನೋ ಗ್ಯಾಸ್ ಬಂಕ್ ನೋಡ್ಬೋದು ಯಾವ ರೀತಿ ಆಗಿದೆ ಅಂದರೆ ಸತತ 3-4 ದಿನದಿಂದ ಬಂದಾಗಿದೆ. ಗ್ಯಾಸ್ ಸಿಗದ ಕೊರತೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕಂದರೆ ದಿನನಿತ್ಯ ಇಲ್ಲಿ ಸಾಕಷ್ಟು 100 ವಾಹನಗಳು ಬಂದು ಗ್ಯಾಸು ಪ್ರತಿನಿತ್ಯ ತುಂಬ್ಕಾತಾ ಇತ್ತು. ಆದರೆ ಇದೀಗ 1 ವಾರದಿಂದ ಇಲ್ಲಿ ಗ್ಯಾಸು ಪೂರೈಕೆ ಆಗ್ತಿಲ್ಲ. ಯಾಕಂದರೆ ಗ್ಯಾಸು ಸಿಗ್ತಾ ಇಲ್ಲ. ಇಲ್ಲಿ ಏಜೆನ್ಸಿಗಳ ಏನು ಬಂಕ್ ಓನರ್ಗೆ ನೋಡ್ಬೋದು ದೃಶ್ಯದಲ್ಲಿ ಇಲ್ಲೇ ಕೂಡ ಆಟೋಗಳು ಹಂಗೆ ಏನೋ ಪಾರ್ಕಿಂಗ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಆಟೋ ಚಾಲಕರಾದರೂ ಏನು ಮಾಡ್ತಾರೆ? ಗ್ಯಾಸ್ ಸಿಗದೆ ಅವರು ನಡ್ಸೋಕ್ಕಾಗೋದಿಲ್ಲ. ಅವ್ರ ಜೀವನ ತುಂಬ ಕಷ್ಟ ಆಗ್ತಿದೆ. ದಿನನಿತ್ಯ ಕಳೆದಂತೆ ಅವರ ಜೀವನ ತುಂಬ ಕಷ್ಟ ಆಗ್ತಿದೆ ಉಂಟು ಅಂತಲೇ ಹೇಳ್ಬೋದು. ಯಾಕಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಸಾಕಷ್ಟು ವಾಹನಗಳು ನಿಂತಲ್ಲಿ ನಿಲ್ಸಿ ಹೋಗ್ಬಿಟ್ಟಿದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಗ್ಯಾಸು ಧೂಳು ತುಂಬುವಂಥ ಪರಿಸ್ಥಿತಿ ಈಗ ಉಂಟಾಗಿದೆ. ಪೆಟ್ರೋಲ್ ಬಂಕ್ ಇದೇನೋ ಗ್ಯಾಸ್ ಬಂಕಲ್ಲಿ ನೋಡಿ ಖಾಲಿ ಹೊಡಿತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ. ಇವರು ಏನೋ ಮಾಲೀಕರಾದರೂ ಏನು ಮಾಡ್ತಾರೆ? ಅವರು ಸಾಕಷ್ಟು ಗ್ಯಾಸ್ ತರಿಸೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಗ್ಯಾಸು ಸಿಗ್ತಾ ಇಲ್ಲ. ಹಾಗಾಗಿದೆ ಎಲ್ಲ ಸಿಬ್ಬಂದಿಗಳು ಎಲ್ಲ ಯಾರು ಕೂಡ ಒಬ್ಬರು ಇಲ್ಲ. ಎಲ್ಲ ಗ್ಯಾಸು ಇಲ್ಲ ಅಂತ ನೋ ಸ್ಟಾಕ್ ಎಲ್ಲ ಆಗಿಬಿಟ್ಟಿದ್ದಾರೆ. ಇದು ಆಟೋ LPG ಗ್ಯಾಸ್ ಸಿಗದ ತುಂಬಾ ದೊಡ್ಡ ಪರಿಣಾಮ ಆಗ್ತದೆ. ದಿನನಿತ್ಯ ಹೀಗೆ ಆದರೆ ಸಾಕಷ್ಟು ಪರಿಣಾಮ ಉಂಟಾಗ್ಬೋದು. ಯಾಕಂದರೆ ಏನು ಆಟೋ ಚಾಲಕರು ಪ್ರತಿನಿತ್ಯ ಆಟೋನೇ ನಂಬ್ಕೊಂಡಿರ್ತಾರೆ. ಅವ್ರ ಜೀವನ ಮಾಡಲು ಗ್ಯಾಸ್ ಸಿಗದರೆ ಅವ್ರ ಜೀವನ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರವಿಚಂದ್ರ ಚೌಡ್ಕೇರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.